ಸೀರೆಗಳನ್ನು ತಕ್ಷಣ ನಿಲ್ಲಿಸಿ. ಸರ್ಕಾರ ದೊಡ್ಡಬಳ್ಳಾಪುರದ ನೇಕಾರರು ಉತ್ಪಾದಿಸಿದ ಬಟ್ಟೆಗೆ ಬೆಲೆ ಮತ್ತು ಬೇಡಿಕೆ ಸಿಗುವ ತನಕ ಹೋರಾಟ ನಿಲ್ಲುವುದಿಲ್ಲ. ದೊಡ್ಡಬಳ್ಳಾಪುರದ ಪವರ್ಲೂಮ್ ಉದ್ದಿಮೆ ಉಳಿಸಲು ಎಲ್ಲರೂ ಮುಂದಾಗಿ. ವಿದ್ಯುತ್ ಮಗ್ಗಗಳ ಉದ್ದಿಮೆಯನ್ನು ಉಳಿಸಲು ಸರ್ಕಾರ ಮುಂದಾಗಿ. ಬರೋ ತನಕ ಯಾರು ಅಂತ ಹೇಳ್ಬಾರ್ದು. ಅನಿರ್ದಿಷ್ಟ ಅಂದ್ರೆ ಸಮಯ ಇಲ್ಲ ಅದಕ್ಕೆ. ಅವ್ರು ಬರೋ ತನಕ ನಾವಿಲ್ಲಿ ಕೂತ್ಕೋಬೇಕಲ್ಲ. ಹಾಗಾಗಿ ಎಷ್ಟೊತ್ತಿಗೆ ನಿಂತ್ಕೊಂತೀರಾ? ದಯಮಾಡಿ ಕೂತ್ಕೊಳ್ಳಿ, ದಯಮಾಡಿ ಕೂತ್ಕೊಳ್ಳಿ, ಕೂತ್ಕೊಳ್ಳಿ ಪ್ಲೀಸ್, ದಯಮಾಡಿ ಕೂತ್ಕೊಳ್ಳಿ. ಇದು ಈಗ ಇರುವಂತ ಅರ್ಧಂಬರ್ಧ ಜೀವನ ಸಹ ತೆಗಿಬೇಕು ಅಂತೇಳಿ ಗುಜರಾತಿನ ಸೂರತ್ನಲ್ಲಿ ತಯಾರುವಂತ ಬಟ್ಟೆ ಏನಿದೆ, ಸೀರೆ ಏನಿದೆ, ಆ ಸೀರೆ ದೊಡ್ಡಬಳ್ಳಾಪುರಕ್ಕೆ ಬಂದು ನಮ್ಮ ಮಾರುಕಟ್ಟೆಯನ್ನು ಆಕ್ರಮಿಸಿಕೊಂಡಿದೆ. ಯಾವ ಮಟ್ಟಕ್ಕೆ ಆಕ್ರಮಿಸಿಕೊಂಡಿದೆ ಅಂತಂದ್ರೆ ದೊಡ್ಡಬಳ್ಳಾಪುರದಲ್ಲಿ ಸೀರೆ ಬೇಕಾಗಿಲ್ಲ ನಮಗೆ. ಬಿಡಿ, ಆಯ್ತು ಆಯ್ತು. ಸೂರತ್ನಲ್ಲಿ ತಯಾರಾದಂತ ಬಟ್ಟೆ, ಆಧುನಿಕ ಮತಗಳಲ್ಲಿ ತಯಾರಾದಂತ ಬಟ್ಟೆ ನಮ್ಮ ಮಾರುಕಟ್ಟೆಯನ್ನು ಆಕ್ರಮಿಸಿಕೊಂಡಿದೆ. ಆಕ್ರಮಿಸಿಕೊಂಡು ನಮ್ಮ ದೊಡ್ಡಬಳ್ಳಾಪುರದ ನೇಕಾರ ಉತ್ಪಾದನೆ ಮಾಡುವಂತ ಬಟ್ಟೆಯನ್ನ ಕೇಳೋರಿಲ್ಲ, ಅದಕ್ಕೆ ಬೇಡಿಕೆ ಇಲ್ಲ. ಅವರು ಅರ್ಧಕ್ಕರ್ಧ ₹1 ಅಂದ್ರೆ 50 ಪೈಸಕ್ಕೆ ಮಾರಾಟ ಮಾಡ್ತಾರವರು, ₹1000 ಅಂದ್ರೆ ₹500 ಮಾರಾಟ ಮಾಡ್ತಾರವರು, ₹2000 ಅಂದ್ರೆ ₹1000 ಮಾರಾಟ ಮಾಡ್ತಾರೆ. ಒಂದೊಂದು ರೇಂಜ್ ಒಂದೊಂದು ಬೆಲೆಗೆ ಹೋಗ್ತದೆ. ಅಂದ್ರೆ ಅರ್ಧಕ್ಕರ್ಧ ಬೆಲೆಗೆ ಅವರು ಮಾರಾಟ ಮಾಡುವಂತ ಸಂದರ್ಭದಲ್ಲಿ ನಿಮ್ಮ ಸೀರೆ ನಮಗೆ ಬೇಕಾಗಿಲ್ಲ, ನಮಗೆ ಸೂರತ್ ಸೀರೆ ಸಿಗ್ತಾ ಇದೆ ಸಾಕು ಅಂತೇಳಿ ದೊಡ್ಡಬಳ್ಳಾಪುರದಲ್ಲಿ ಉತ್ಪಾದನೆ ಆಗುವಂತ ಸೀರೆಗೆ ಬೆಲೆ ಇಲ್ಲ, ಬೇಡಿಕೆ ಇಲ್ಲ. ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತೇಳಿ ನಾವಿವತ್ತು ಒತ್ತಾಯ ಮಾಡ್ಲಿಕ್ಕೋಸ್ಕರ ಒಂದು ಸಂಘಟನೆ ಅಲ್ಲ, ಒಂದು ಸಂಘಟನೆಯವರಲ್ಲ, ದೊಡ್ಡಬಳ್ಳಾಪುರದ ಎಲ್ಲ ನೇಕಾರ ಸಂಘಟನೆಯವರು ನಾವು ಸೇರಿದ್ದೇವೆ, ಒಗ್ಗಟ್ಟಾಗಿದ್ದೇವೆ, ಒಂದಾಗಿದ್ದೇವೆ. ಈ ಹೋರಾಟ ಇವತ್ತು ಮಾತ್ರ ಮುಗಿಯಲ್ಲ, ಇದು ಆರಂಭ, ಇದು ಆರಂಭ. ಕೋವಿಡ್ ಟೈಮ್ ನಲ್ಲಿ ದೊಡ್ಡಬಳ್ಳಾಪುರದ ನೇಕಾರರು ಹೋರಾಟ ಮಾಡಿದ್ರಿಂದ ಇಡೀ ರಾಜ್ಯಕ್ಕೆ ID ಕಾರ್ಡ್ ಸಿಕ್ತು. ಇಡೀ ರಾಜ್ಯದ ನೇಕಾರ ಕಾರ್ಮಿಕರಿಗೆ, ನೇಕಾರಿಗೆ 5,000 ಬಂತು. ನಾವಿವತ್ತು ಕೇಳ್ತಾ ಇದ್ದೇವೆ, 5,000 ಅಲ್ಲ ನೀವು ಕೊಡಬೇಕಾಗಿರೋದು. ಕಷ್ಟದಲ್ಲಿದ್ದಾರೆ. ಪಕ್ಕದ ಆಂಧ್ರ ರಾಜ್ಯದಲ್ಲಿ ತಿಂಗಳಿಗೆ ₹2,000 ಕೊಡ್ತಾರೆ. ನೀವು ಕೊಡಿ, ನೀವು ಕೊಡಿ ಅಂತ ಕೇಳ್ತಾ ಇದ್ದೇವೆ. ಅಷ್ಟು ಮಾತ್ರ ಅಲ್ಲ, ಇವತ್ತು ಒಂದು ಕಲ್ಯಾಣ ಮಂಡಳಿ ಅಂತ ಹೇಳಿ ರಚನೆ ಮಾಡಿ, ಆ ಕಲ್ಯಾಣ ಮಂಡಳಿಗೆ ₹1,000 ಕೋಟಿ ನೀವು ಮೀಸಲಿಡಬೇಕು. ಆ ಕಲ್ಯಾಣ ಮಂಡಳಿ ಮೂಲಕ ಮನೆ ಕಟ್ಟೋದಕ್ಕೆ ನೀವು ಸೌಲಭ್ಯ ಕೊಡಬೇಕು.